ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಟ್ರಿಪ್ನ 2ನೇ ದಿನ. 1.5 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಿದೆ, ಬೇಗ ಟೈಮ್ ಆಗ್ತಿದೆ ಅಂತ ಅನ್ನುವಂಥದ್ದು. ಓಕೆ, ಎಲ್ಲರೂ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನೂ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಬೇಗನೆ ರೆಡಿಯಾಗಿ ಬಂದಿದ್ದೀನಿ. ಸೊ ಒಂದು ವ್ಯೂ ತೋರಿಸ್ಬಿಡ್ತೀನಿ ಹೇಗೆ ಕಾಣಿಸ್ತಿದೆ ಮಾರ್ನಿಂಗ್ ಅಂತ. ನಾವಿರುವಂಥ ರೂಮಿಂದ ಹೀಗೆ ಕಾಣಿಸ್ತಿದೆ. ಇವತ್ತು ದೊಡ್ಡ ಬೆಟ್ಟ ಮತ್ತು ಇನ್ನೊಂದೆರಡು ಯಾವುದೋ ಇದೆ, ಅದು ನೇಮ್ ಅಷ್ಟು ನನಗೆ ಗೊತ್ತಿಲ್ಲ. ದೊಡ್ಡ ಬೆಟ್ಟ ಅಂತೂ ಒಂದು ಕನ್ಫರ್ಮ್ ಆಗಿದೆ, ಬಟ್ ಇನ್ನೊಂದೆರಡು ಕನ್ಫ್ಯೂಷನಲ್ಲಿದ್ದಾರೆ ಯಾವುದನ್ನು ಹೋದರೆ ಬೆಟರು ಅಂತ ಅಂದ್ಬಿಟ್ಟು. ಈ ಥರ ಗಾರ್ಡನ್ ಥರ ಇರುವಂಥದ್ದು, ಪಾರ್ಕ್ ಥರ ಇರುವಂಥದ್ದು ಬೇಡ, ಒಂದು ಸ್ವಲ್ಪ ಅಡ್ವೆಂಚರ್ ಆಗಿರುವಂಥದ್ದು, ಫಾಲ್ಸ್ ಇರುವಂಥದ್ದು, ಆ ಥರದ್ದಾದರೆ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತು ನಮಗೂ ಎಂಜಾಯ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪಾರ್ಕು, ಗಾರ್ಡನ್ ಈ ಥರ ಇರೋದು ಬೇಡ ಅಂತ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಇವತ್ತು ಮಳೆ ಬರ್ತಾಯಿಲ್ಲ. ನಿನ್ನೆ ಅಂತೂ ಇಡೀ ದಿನ ಮಳೆ. ಆ್ಯಕ್ಚುಲಿ ನನಗೆ ಇಲ್ಲಿ ಊಟಿ ಎಂಟ್ರಿ ಆಗ್ತಿದ್ದಾಗಿಂದ ನಿನ್ನೆ ಇಡೀ ದಿನ ಮಳೇಲಿ ಕಳೆದಿದ್ದರಿಂದ ಒಂದು ನೆನಪಾಗ್ತಿತ್ತು ಒಂದು ಡೈಲಾಗು, ಏನು ಊರೋಯ್ದು ಯಾವಾಗಲೂ ಬಚ್ಚಲು ಮನೆ ಇದ್ದಂಗಿರುತ್ತೆ ಅಂತ. ಅದು ನೆನಪಾಗ್ತಾಯಿತ್ತು ಬರೋ ಉದ್ದಕ್ಕೂ. ಇನ್ನು ನೈಟು ನಾವು ಬಂದಾಗಲೇ ಒಂದು 10:30 ಏನೋ ಆಗಿತ್ತು ರೂಮ್ ಚೆಕ್-ಇನ್ ಆಗಿದ್ದಾಗ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟ ಹೇಗಿರುತ್ತೋ ಏನೋ ಅಂತ ಟೆನ್ಷನ್ ಆಗಿತ್ತು, ಬಟ್ ಓಕೆ, ಊಟ ಎಲ್ಲ ಚೆನ್ನಾಗಿತ್ತು. ನಮ್ಮ ಕರ್ನಾಟಕ ಸ್ಟೈಲ್ನಲ್ಲೇ, ಪ್ರೈಸ್ನಲ್ಲೇ ತುಂಬ ಚೆನ್ನಾಗಿತ್ತು. ಇನ್ನೂ ಸೂರ್ಯೋದಯ ಆಗಿದ್ರೂ ಸೂರ್ಯ ಈಚೆಗೆ ಬಂದಿಲ್ಲ. ಮೋಡದ ಮರೆಯಲ್ಲಿ ಔತ್ಕೊಂಡು ಕುತ್ಕೊಂಡು ನೋಡ್ದಂಗಿದೆ. ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಿದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಥರ ಇದೆ ವ್ಯೂ. ಇನ್ನು ಇದು ನಮ್ಮ ಎಂಟ್ರಿ. ಇಲ್ಲಿಂದ ಎಂಟ್ರಿ ಆಗಬೇಕು. ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಓನರ್ದೇನೋ ಮನೆ ಇದೆ. ಇದು ನಾವು ತೊಗೊಂಡಿರೋದು 4 BHK ವಿತ್ ಅಟ್ಯಾಚ್ ವಾಶ್ರೂಮ್, ವಾರ್ಡ್ರೂಮ್, ಗೀಝರ್. ಇಲ್ಲಿ ಸಿಂಗಲ್ ಪಾತ್ರೆ ವಾಶ್ ಮಾಡಬೇಕು ಅಂದರೂ ಬಿಸಿನೀರು ಇರಬೇಕು, ಅಷ್ಟು ತುಂಬ ಚಳಿ, ಇಲ್ಲಾಂದರೆ ಆಗಲ್ಲ. ನಾವು ಇದು ಹೋಮ್ ಸ್ಟೇ ನಾವು ತೊಗೊಂಡಿರುವಂಥದ್ದು. ಈಗ ಓಕೆ, ಹೋಮ್ ಸ್ಟೇ ಟೂರ್ ಮಾಡೋಣ. ಎಂಟ್ರಿ ವ್ಯೂ ಈ ಥರ ಇದೆ. ಬ್ಯಾಕ್ಗ್ರೌಂಡ್ ಈ ಥರ ಕಾಣಿಸ್ತಿದೆ. ಇದು ಎಂಟ್ರಿ ವ್ಯೂ. ಯಾವ್ಯಾವ ರೂಮಲ್ಲಿ ಯಾರ್ಯಾರು ಸ್ಟೇ ಆಗಿದ್ದಾರೆ ಅಂದರೆ, ಆ ರೂಮಲ್ಲಿ ಪ್ರೀತಿ, ಗಿರೀಶಣ್ಣ ಅವರು ಸ್ಟೇ ಆಗಿದ್ದಾರೆ. ಈ ರೂಮಲ್ಲಿ ಶ್ರುತಿ ಅಕ್ಕ. ಹಾಯ್. ಅಣ್ಣ ಎಲ್ಲಿ? ಇದು ಕಿಚನ್ನು, ಬಟ್ ನಮಗೆ ಕಿಚನ್ ಫೆಸಿಲಿಟೀಸ್ ಏನೂ ಕೊಟ್ಟಿಲ್ಲ. ಎಲ್ಲ ರೂಮ್ಸು ಒಂದೇ ಥರ ಇದೆ. ಇದು ಟೆರಾಸು. ಹಾಯ್. ಹಲೋ. ಹಾಯ್. ಚಿರು ಹಾಯ್. ಚಿರು ಹಾಯ್. ಅವ್ರು ಎಕ್ಸಸೈಸ್ ಮಾಡ್ತಿದ್ದಾರೆ. ಓಕೆ, ಇವರು ರೆಡಿಯಾಗಿದ್ದಾರೆ. ನಾವು ಆಗ್ತಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ಇನ್ನೂ ನಮ್ಮ ಮನೆಯವ್ರು ರೆಡಿಯಾಗಿಲ್ಲ. ಓಕೆ, ಇದು 2 ರೂಮ್ಸ್ ಆಯಿತು. ಇದು ನಮ್ಮ ರೂಮು, ವಾಶ್ರೂಮ್, ಇದು ರೂಮ್, ಬೆಡ್, ವೈಫೈ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ಬಾಲ್ಕನಿ. ಇಲ್ಲಿಂದ ಬಾಲ್ಕನಿ ವ್ಯೂ ಹೀಗೆ ಕಾಣಿಸುತ್ತೆ. ಕೆಳಗಡೆ ತೋರಿಸಿದ್ನಲ್ಲ, ಸೇಮ್ ಅದೇ ವ್ಯೂ. ಮಳೆ ಬಂದು ನಿಂತಿದೆ, ಅದರಿಂದ ಹಿಂಗಿದೆ. ಹಳೇ ಕಾರ್ ನೋಡಿ. ಚಿನ್ನಮ್ಮ ಬಿದ್ದೀರಾ, ಹುಷಾರು. ಹಳೇ ಕಾರ್ ನೋಡಿ ಹೇಗಿದೆ. ಮರಗಳು ತುಂಬ, ಹೂವು ಎಲ್ಲ ಚೆನ್ನಾಗಿದೆ. ಒಂಥರ
ನಮಗೆ ಆ್ಯಕ್ಚುಲಿ ನೆನ್ನೆ ಏನು ಅನ್ನಿಸ್ತಿತ್ತು ನನಗೂ ಹನಿಗೂ ಅಂದರೆ ಇನ್ನೊಂದು ವಾರ ಇಲ್ಲೇ ಇದ್ದು ಹೋಗ್ಬಿಡೋಣ ಅಥವಾ ನಮಗೂ ಇಲ್ಲೇ ಯಾವುದಾದ್ರೂ ಒಂದು ಪ್ರಾಪರ್ಟಿ ತೊಗೊಂಡು ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಿತ್ತು. ಇದು ಹನಿಯವ್ರ ರೂಮು, ಅವ್ರ ರೂಮು ನಮ್ಮ ರೂಮು ಬಾಲ್ಕನಿ ಕನೆಕ್ಟ್ ಆಗುತ್ತೆ. ಇನ್ನು ಹನಿಯವರು ರೆಡಿ ಆಗ್ತಿದ್ದಾರೆ, ಹಾಗಾಗಿ ಅವ್ರ ರೂಮ್ ಟೂರ್ ಮಾಡಕ್ಕೆ ಈಗ ಎಲ್ಲರೂ ರೆಡಿಯಾಗಿ ತಿಂಡಿಗೆ ಅಂತ ಕೆಳಗಡೆ ಬಂದ್ವಿ. ತಿಂಡಿಗೆ ನಾವು ಇಡ್ಲಿ ಮತ್ತು ಶಾವಿಗೆ ಉಪ್ಪಿಟ್ಟನ್ನ ಆರ್ಡ್ರ್ ಮಾಡಿದ್ವಿ. ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇನಲ್ಲಿ ಊಟದ ವ್ಯವಸ್ಥೆ ಇನ್ಕ್ಲೂಡಿಂಗ್ ಆಗಿರಲಿಲ್ಲ. ಕೆಲವೊಂದು ಕಡೆ ಹೇಗೆ ಅಂತಂದರೆ ಹೋಟೆಲ್ ಆಗಿರ್ಬೋದು, ರೂಮ್ಸ್ಗಳಲ್ಲಿ ಏನಾದರೂ ನಾವು ಬುಕ್ ಮಾಡಿದ್ರೆ ಊಟದ್ದು ಏನೇನು ಫೆಸಿಲಿಟೀಸ್ ಇದೆ ಅದು ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಆದರೆ ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇನಲ್ಲಿ ಊಟದ್ದು ಇನ್ಕ್ಲೂಡಿಂಗ್ ಆಗಿರಲಿಲ್ಲ. ಅದಕ್ಕೆ ನಾವು ಬೇಕು ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಿ ನಾವು ಆರ್ಡ್ರ್ ಮಾಡ್ಕೋಬೇಕಾಗಿರತ್ತೆ. ಸೊ ನಾವು ಕೂಡ ಹಾಗೆ ಮಾಡಿದ್ವಿ. ಯಾಕಂದರೆ ಹೊರಗಡೆ ಮಕ್ಕಳೆಲ್ಲ ಇರೋದ್ರಿಂದ ಫುಡ್ಡು ಚೇಂಜಸ್ ಆಗೋ ಸಾಧ್ಯತೆ, ಚೇಂಜ್ ಮಾಡಿದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಆಗ್ಬೋದು ಅಂದ್ಬಿಟ್ಟು ಆದಷ್ಟು ಹೋಮ್ ಮೇಡ್ ಫುಡ್ಡು ಪ್ರಿಫರೆನ್ಸೇ ಇರಲಿ ಅನ್ನೋ ಕಾರಣಕ್ಕೆ ನಾವು ಅಲ್ಲೇ ಫುಡ್ನ ತೊಗೊಂಡ್ವಿ. ಸೊ ನಾವು ಕೂಡ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತೊಗೊಂಡ್ವಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನೋಡ್ತಿರ್ಬೋದು ಇಲ್ಲಿ ಹೊರಗಡೆ ವರಾಂಡ ಎಷ್ಟು ಚೆನ್ನಾಗಿದೆ ಅಂತ. ಇದು ಕೆಳಗಡೆ ಅವರು ಓನರು ಏನು ಆಫೀಸ್ ಥರ ಮಾಡ್ಕೊಂಡಿದ್ದಾರೆ, ಅಂದರೆ ಅವ್ರು ಇರೋ ಮನೆಯೇ ಕೆಳಗಡೆ ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಫ್ಲೋರ್ ಏನಿದೆ ಅದು 4 ರೂಮ್ನ ಡಿವೈಡ್ ಮಾಡಿ ಹೋಟೆಲ್ ರೂಮ್ಸ್ ಥರ ಮಾಡ್ಕೊಂಡಿರೋದು. ಸೊ ಇಲ್ಲಿ ಹೊರಗಡೆ ನೋಡ್ತಿರ್ಬೋದು ಮಕ್ಕಳು ಆಟ ಆಡೋದಕ್ಕಾಗಿರ್ಬೋದು, ಗಾರ್ಡನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಬೆಳಗಿಂದೊತ್ತು ಬಿಸಿಲು ನೇರವಾಗಿ ಬೀಳುತ್ತೆ. ಬೆಳಗಿನ ಜಾವ ಬಿಸಿಲು ಕಾಯೋದಕ್ಕಾಗಿರ್ಬೋದು, ಮಕ್ಕಳು ಈ ರೀತಿ ಆಟ ಆಡೋದಕ್ಕಾಗಿರ್ಬೋದು, ಊಟ ಮಾಡಿಸೋದಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಮಗೆ ರೂಮ್ಸಲ್ಲೇ ಊಟ ಅಲ್ಲದೆ ಇನ್ನೊಂದು ಪಾರ್ಟ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಸೊ ಅದು ಈ ಸ್ಪೇಸ್ ಅಂತಲೇ ಹೇಳ್ಬೋದು. ಎಲ್ಲ ಥರದ್ದು ಅಲ್ಲಿ ಏನೇನು ಸಿಗುತ್ತೆ ಆ ಎಲ್ಲ ಥರದ ಹೂಗಳಾಗಿರ್ಬೋದು, ಪಾಟ್ಸ್ಗಳಾಗಿರ್ಬೋದು ಅಲ್ಲೆಲ್ಲ ಕೂಡ ಅಲ್ಲಲ್ಲೇ ಡೆಕೋರ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಜವಾಗ್ಲೂ ಇಷ್ಟೊಂದು ಥರ ಗಿಡಗಳಿದೆಯಾ, ಇಷ್ಟೊಂದು ಥರ ಹೂಗಳಿದೆಯಾ ಅಂತಲೇ ನಮಗೆ ಕನ್ಫ್ಯೂಷನ್ ಆಗ್ತಾಯಿತ್ತು. ನೇಮ್ಗಳೇ ಗೊತ್ತಿಲ್ಲ, ಅಷ್ಟೊಂದು ಥರ ವೆರೈಟಿ ಗಿಡಗಳನ್ನ ನಾವು ಅಲ್ಲಿ ನೋಡ್ಬೋದು. Hey Banrama, she is coming from America, from हो गया You from South Africa? Re, you from South Africa? Yeah, I'm coming from South Africa, you know. Yeah, I know. ನಾವೀಗ ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ವ್ಯೂ ತೋರಿಸ್ಬಿಡ್ತೀನಿ. ಇದೆಲ್ಲ ಟೀ ಎಲೆಗಳು, ತೋಟ ಚೆನ್ನಾಗಿ ಬಂದಿದೆ. ನೋಡಿ, ನಾನು ಕನ್ನಡದವನು, ನಾವಿಬ್ರು ಕನ್ನಡದವರು. ನಾವು ಮೂಲತಃ ಹುಟ್ಟಿ ಬೆಳೆದಿದ್ದು ಇದೇ ಊಟಿಯಲ್ಲಿ. ಎಲ್ಲರಿಗೂ ಕೂಡ ಈ ಒಂದು ಟೀ ಫ್ಯಾಕ್ಟ್ರಿ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತೀವಿ. ವಿಡಿಯೋ ನೋಡ್ಕೊಂಡು ಬರೋರ್ಗೆ ಏನ್ ಹೇಳ್ತೀರಾ ನಿಮ್ಮ ಕಡೆಯಿಂದ? ವಿಡಿಯೋ ನೋಡ್ಕೊಂಡ್ ಬರೋರ್ಗೆ ಸ್ವಲ್ಪ ನಿಮ್ಮ ಫಾಲೋ ಮಾಡ್ಕೊಂಡ್ಬಂದ್ರೆ ಟಿಕೆಟ್ ದರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ. ಊಟ ಎಲ್ಲ ಸ್ಪಾನ್ಸರ್ ನಿಮ್ಮ ಕಡೆಯಿಂದ ಹೇಳ್ಬಿಡಿ, ಇಲ್ಲೇ ಅಷ್ಟೇ. I came from Bangalore to see the Ooty factory. Can you please explain briefly? Okay. This is our tea factory. Here we prepare 3 types of tea: normal tea, green tea, white tea. 3 varieties. Varieties means we collect different parts from same plant. This type of pickle is for normal tea. This type of pickle is for normal tea. Tender leaves, small leaves, the small tender leaves. Nothing for green tea, small buds for white tea. First, I show the normal tea making process. After it's go to green tea and white tea. Okay. So first step of regular tea process named as filtering. Here use cold air to dry 60 to 70% of moisture in the leaf within 14 hours. Moisture in the sense the hot or Cold air. Cold air. Moisture means water in the leaf. ಇದು ವೈಟ್ ಟೀ ಎಲೆ ಯಾವುದು? ಇದು this one. ಯಾವುದು? This type of This type green of tea. this This is for green tea. This is That but for white tea. white tea. This is green tea. Local tea. This one local tea. Normal. This dark.
ಊಟಿನಲ್ಲಿ ಮೇಯ್ನಾಗಿ ಟೀ ತೋಟಗಳೇ ಜಾಸ್ತಿ ಇದೆ ನೋಡಿರ್ಬೋದು. ಹಂಗಾಗಿ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಅವ್ರದ್ದೇ ಆದಂಥ ಟೀ ಫ್ಯಾಕ್ಟ್ರಿಗಳನ್ನು, ಓನಾಗಿ ಚಾಕ್ಲೇಟ್ ಮಾಡುವಂಥ ಓಮ್ ಮೇಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗಳನ್ನು, ಮತ್ತು ನೀಲಗಿರಿ ಎಣ್ಣೆಗಳನ್ನ, ಈ ಮಸಾಲ ಪದಾರ್ಥಗಳೇನೇನಿದೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಮಸಾಲ ಪದಾರ್ಥಗಳು ಅಂದರೆ ಪಲಾವ್ ಸ್ಪೈಸಸ್ ಏನೇನಿರುತ್ತೆ ಅದನ್ನೆಲ್ಲ ಅವರೇ ಬೆಳೆಯುವಂಥದ್ದನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ಕೂಡ ನಮಗಿಲ್ಲಿ ತೋರಿಸ್ತಾ ಇದ್ರು. ನಾವು ಫಸ್ಟ್ ವಿಸಿಟ್ ಕೊಟ್ಟಿದ್ದು ಟೀ ಪುಡಿ ಹೇಗೆ ಮಾಡ್ತಾರೆ ಅಂತ ನೋಡೋದಕ್ಕೆ. ಅದು ಪೂರ್ತಿ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಹ್ಯಾಡ್ ಮಾಡಿಲ್ಲ, 1-2 ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಹ್ಯಾಡ್ ಮಾಡಿದ್ದೀನಿ. ಅದು ಪೂರ್ತಿ ಹ್ಯಾಡ್ ಮಾಡಿದ್ರೆ ವಿಡಿಯೋ 1 hour ಹೋಗುತ್ತೆ ಮತ್ತು ತುಂಬ ಬೋರ್ ಆಗುತ್ತೆ. ಅದೇನೇ ಇದ್ರೂ ನಾವು ನೇರವಾಗಿ ಹೋಗಬೇಕು, ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದನ್ನು ಕೇಳಿದಾಗ್ಲೇ ಅದು ನಿಮಗೆ ಅರ್ಥ ಆಗೋದು. ಸೊ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗೂ ಕೂಡ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಅಲ್ಲಿ ಮಿಷಿನ್ಗಳದ್ದೆಲ್ಲ ತುಂಬ ಸೌಂಡ್ ಬರ್ತಾ ಇರುತ್ತೆ ಮತ್ತು ಅಲ್ಲಿ ವರ್ಕರ್ಸ್ ಎಲ್ಲ ಇದ್ದರು. ಹಾಗಾಗಿ ನಾನು ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡ್ಕೊಂಡಿರುವಂಥದ್ದು. ಇನ್ನು ಅವರು ಯಾವ್ಯಾವ ರೀತಿ ಯಾವ್ಯಾವ ಫ್ಲೇವರ್ ಟೀಯನ್ನು ಅವ್ರು ಮಾಡ್ತಾರೆ ಪ್ಯಾಕೆಟ್ಗಳನ್ನ ಅನ್ನೋದನ್ನು ಕೂಡ ನಮಗೆ ಟೇಸ್ಟಿಗೂ ಕೂಡ ಕೊಟ್ಟಿದ್ದರು. ಮಸಾಲ ಟೀ ಆಗಿರ್ಬೋದು, ಶುಂಠಿ ಟೀ ಆಗಿರ್ಬೋದು, ಚಾಕ್ಲೇಟ್ ಟೀ ಆಗಿರ್ಬೋದು, ನಮಗೆ ಟೇಸ್ಟಿಗೆ ಕೂಡ ಕೊಟ್ಟಿದ್ದರು. ನಾವು ಅದನ್ನೆಲ್ಲ ಟೇಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿ ಏನಾದರೂ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ನಾವು ಸ್ವಲ್ಪ ಫೋಟೋಶೂಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಈಚೆಗಡೆ ಬಂದ್ವಿ. ಬಿಲ್ ಮಾಡ್ತಾರೆ ಇಬ್ರು ಒಂದು ಚೇಂಜ್ ಮಾಡ್ಕೊಡ್ರು. ಇರು ಗುರು, ನಾವು ಫೋಟೋ ತೆಗಿ, ಹೆಂಗಿದೆ? ಕೆಳಗಡೆ ಹಾಕೋದಿದ್ರೆ ಚೆನ್ನಾಗಿದೆಯಾ? ಎಮ್ಮಿ ಆಗಿದೆಯಾ? ಯಾರು ಕೊಡ್ಸಿದ್ರು? ನಂಗೊಂದು ಸ್ವಲ್ಪ ಕೊಡಿ. ಕೊಡಿ. ಫೋಟೋಶೂಟ್ಸು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಚಾಕ್ಲೇಟ್ ಫ್ಯಾಕ್ಟ್ರಿಗೂ ಟೀ ಫ್ಯಾಕ್ಟ್ರಿಗೂ ಏನಂತ ಡಿಫ್ರೆನ್ಸ್ ಏನು ಇರಲಿಲ್ಲ, ಎರಡೂ ಕಡೆ ಸೇಮ್ ಪ್ರೊಸೀಜರೇ ಇತ್ತು. ಬಟ್ ಅಲ್ಲಿ ಸ್ವಲ್ಪ ಟೀ ಪ್ರೊಸೆಸ್ ಏನಿತ್ತು ಅದೆಲ್ಲ ಸ್ವಲ್ಪ ಡೀಪಾಗಿ ನೋಡಿದ್ವಿ, ಬಟ್ ಇಲ್ಲಿ ಒಂದು ಸ್ವಲ್ಪ ನೋಡಿದ್ವಿ ಅಷ್ಟೇ. ಎರಡೂ ಕಡೆ ಸೇಮ್ ಪ್ರೊಸೀಜರೇ. ಆದರೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ನಾವು ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಿಕೊಂಡು ಇನ್ನು ಅಲ್ಲೂ ಕೂಡ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಕೆಳಗಡೆ ಬಂದ್ವಿ. ಇನ್ನು ಇಲ್ಲಿ ಇನ್ನೊಂದು ಏನಂತಂದರೆ ಟೀ ನಮ್ಮ ಒಂದು ಮೂಲತಃ ಕೃಷಿ ಅಲ್ಲ, ಇದು ಬ್ರಿಟಿಷರಿಂದ ನಮಗೆ ಬಂದಂಥದ್ದು. ಸೊ ಬ್ರಿಟಿಷರಿಂದ ನಮಗೆ ಹೇಗೆ ಬಂತು, ಸೊ ಆವಾಗ ಮಿಷಿನ್ಸ್ ಎಲ್ಲ ಇರಲಿಲ್ಲ, ಅವ್ರು ಹೇಗೆ ಡ್ರೈ ಮಾಡ್ತಿದ್ರು, ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾಯಿದ್ರು, ಆ ಸ್ಮೆಲ್ಗೆಲ್ಲ ಏನು ಯೂಸ್ ಮಾಡ್ತಿದ್ರು ಅನ್ನುವಂಥದ್ದೆಲ್ಲ ಕೂಡ ಇಲ್ಲಿ ಬೋರ್ಡ್ಗಳಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಇದನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಲ್ದೇ ನಮ್ಮಲ್ಲಿ ಹೇರಳವಾಗಿ ಮಸಾಲ ಪದಾರ್ಥಗಳು ಸಿಗ್ತಾಯಿತ್ತು, ಅದನ್ನೆಲ್ಲ ತಗೊಂಡು ಹೋಗಿದ್ದು ಕೂಡ ಆಯಿತು. ಇನ್ನು ಈ ಒಂದು ಟೀ ಏನಿದೆ ಇದನ್ನು ಬೆಳೆಯೋದಕ್ಕೆ ನಮ್ಮನ್ನೇ ವರ್ಕರ್ಸ್ ಥರ ಯೂಸ್ ಮಾಡಿಕೊಂಡ್ರು ಅನ್ನೋದೆಲ್ಲವನ್ನು ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪನಿಷ್ಮೆಂಟ್ ಅನ್ನೋ ಹೆಸರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಕರ್ಕೊಂಡೋಗಿ ಸುಮ್ಮನೆ ಜೈಲಲ್ಲಿ ಕೂರಿಸೋ ಬದಲು ಈ ಟೀ ತೋಟಗಳಲ್ಲಿ ಕೆಲಸಕ್ಕೆ ಅಂತ ಹಾಕ್ಕೊಂಡು ಕೆಲಸ ಮಾಡಿಸ್ಕೊತಾ ಇದ್ರು ಅನ್ನೋದೆಲ್ಲವನ್ನು ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದನ್ನ ನಾವು ನೋಡ್ಬೋದು. ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ, ಮಳೆ ಬರ್ತಾ ಇದೆ, ಲೈಟಾಗಿ ಎಲ್ರಿಗೂ ಸ್ನ್ಯಾಕ್ಸ್ ಆಯಿತು. ಚಿನ್ನಮ್ಮ ಫುಲ್ ಪ್ಯಾಕಿಂಗು, ಮಳೆ ಬರ್ತಾ ಇದೆ, ಫಾಗ್ ನೋಡ್ತಿರ್ಬೋದು, ಕವರ್ ಆಗಿದೆ ಅಂತ. ಇನ್ನೂ ಹೋಗ್ಬೇಕು, ಆ್ಯಕ್ಚುಲಿ ಹೋಗಬೇಕು, ಇನ್ನೆಲ್ಲ ಇನ್ನದ್ರಲ್ಲಿ ಬ್ಯುಸಿ ಇದೆ. ಚಳಿ ಎಲ್ಲ ಸ್ವಲ್ಪ ಹೊಟ್ಟೆಗೇನಾದರೂ ಬಿಟ್ಟರೆ ಸ್ವಲ್ಪ ಓಡಾಡೋಕ್ಕೆ ಎನರ್ಜಿ ಆಗುತ್ತೆ. ಇದೇ ದೊಡ್ಡ ಬೆಟ್ಟ ಪೀಕು.
ದೊಡ್ಡ ಬೆಟ್ಟದಲ್ಲಿ ಜಾಸ್ತಿ ಹೊತ್ತೇನೂ ಇರಲಿಲ್ಲ, ಯಾಕಂದರೆ ಸುಮಾರು ಟೈಮು ನಾವು ತಿನ್ನೋದ್ರಲ್ಲೇ ಕಳೆದ್ಬಿಟ್ಟಿದ್ವಿ, ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನು ಇನ್ನು ಬಂದಿದ್ದೀವಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನು ನೋಡಬೇಕಾಗಿತ್ತು ಅದೆಲ್ಲ ನೋಡಿಕೊಂಡು ಬಂದ್ವಿ. ಅದಲ್ಲದೆ ಅಲ್ಲಿ ಮೇಲ್ಗಡೆ ಟವರ್ ಮೇಲೆ ನಿಂತ್ಕೊಂಡು ನೋಡೋದು ಅಷ್ಟೇ ಹೊರ್ತು ಇನ್ನೇನೂ ಇರಲಿಲ್ಲ ಅಲ್ಲಿ. ಇನ್ನು ಕೆಳಗಡೆ ಎಲ್ಲ ಹೋಗಿ ನೋಡಬೇಕು ಅಂತಂದರೆ ಅಲ್ಲಿ ಸುತ್ತ ಹೋಗಬಾರ್ದು ಅಂತೆಲ್ಲ ಕವರ್ ಮಾಡಿದ್ದಾರೆ, ಯಾಕಂದರೆ ಅದು ತುಂಬ ಹೈಟ್ ಪ್ಲೇಸ್ ಅಲ್ವಾ. ಸೊ ಕೆಳಗಡೆ ಏನಾದರೂ ಸ್ಕಿಪ್ ಆಗ್ಬೋದು, ಕಾಲು ಜಾರಿ ಬೀಳೋ ಅಂಥದ್ದೆಲ್ಲ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಸುತ್ತ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲೇನೂ ಹೋಗೋದಕ್ಕಾಗಲ್ಲ, ಏನು ನಡ್ಕೊಂಡು ಹೋಗಲಿಕ್ಕೆ ಅಂತ ಸ್ಪೇಸ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೋಗಬೇಕಾಗತ್ತೆ. ಸೊ ನಾವು ಅದಷ್ಟು ಮುಗಿಸ್ಕೊಂಡು ಹೊರಟ್ವಿ. ಇನ್ನು ದೊಡ್ಡ ಬೆಟ್ಟದಿಂದ ಹೊರಡ್ಬೇಕಾದ್ರೇ ಅನ್ಕೋತಿದ್ವಿ ಇವತ್ತಿಗೆ ಇಷ್ಟು ಸಾಕು, ಇನ್ನು ಮಿಕ್ಕಿದೇನೇ ಇದ್ದರೂ ನಾಳೆ ನೋಡ್ಕೊಳ್ಳೋಣ ಅಂತ. ಯಾಕಂದರೆ ತುಂಬ ದಿನ ಆದಮೇಲೆ ಎಲ್ಲರೂ ಈ ರೀತಿ ಸಿಕ್ಕಿರುವಂಥದ್ದು, ಫೋನಲ್ಲಿ ಮಾತಾಡುವಂಥದ್ದು ಇದ್ದೇ ಇರುತ್ತೆ. ಇವತ್ತಾದರೂ ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಣ, ಎಲ್ಲರೂ ಒಂದು ಕಡೆ ಕೂತು ಮನಸ್ಸಲ್ಲಿ ಏನಿದೆ ಏನಾದರೂ ಹೇಳುವಂಥದ್ದಾಗಿರ್ಬೋದು, ಮಾಡುವಂಥದ್ದಾಗಿರ್ಬೋದು ಎಲ್ಲನೂ ಕೂತು ಮಾತಾಡೋಣ ಅಂತ ಅಂದ್ಕೊಂಡು ಬೇಗನೆ ರೂಮಿಗೆ ಬಂದು ಫ್ರೆಶಪ್ ಆಗಿ ಎಲ್ಲರೂ ಒಂದು ಕಡೆ ಅಸೆಂಬಲ್ ಆದ್ವಿ. ಟೀ, ಕಾಫಿ, ಸ್ನ್ಯಾಕ್ಸ್ ಏನೇನಿದೆ ಎಲ್ಲ ಒಂದು ಕಡೆ ಇಟ್ಕೊಂಡು ಸುತ್ತಲೂ ಒಂದು ಕಡೆ ಕೂತ್ಕೊಂಡು ಮಾತನ್ನ ಶುರು ಮಾಡಿದ್ವಿ. ನಿಜವಾಗ್ಲೂ 2 ಅವರ್ 3 ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಕಳೆದ 4 ದಿನದಲ್ಲಿ ಆ 2-3 ಅವರೇ ನಮಗೆ ತುಂಬ ತೃಪ್ತಿ ಅನಿಸಿದ್ದು, ತುಂಬ ಖುಷಿ ಕೊಟ್ಟಿದ್ದು. ಸಾಕಷ್ಟು ಮಾತುಗಳು, ತುಂಬ ಫನ್ನಿ ಮೂಮೆಂಟ್ಸ್ಗಳು ಗೊತ್ತೇ ಇರುತ್ತೆ, ಫ್ರೆಂಡ್ಸ್ಗಳೆಲ್ಲ ಜೊತೆಗೆ ಸೇರಿದ್ರೆ ಹೇಗಿರುತ್ತೆ ಅನ್ನುವಂಥದ್ದು. ಬರೀ ಫನ್ನಿ ಇರುತ್ತೆ ಅಂತ ಹೇಳೋಕ್ಕಾಗತ್ತಾ, ಅಷ್ಟೇ ಎಮೋಷ್ನಲ್ ಬಾಂಡಿಂಗ್ ಕೂಡ ಇರುತ್ತೆ. ಕೆಲವೊಂದು ವಿಚಾರದಲ್ಲಿ ಅಷ್ಟೇ ಎಮೋಷ್ನಲ್ ಕೂಡ ಆದ್ವಿ. 4 ಜನರ ಪರಿಚಯ ಹೇಗಾಯಿತು, ಸ್ನೇಹಕ್ಕೆ ಹೇಗದು ತಿರಿಕೊಂತು, ಸ್ನೇಹ ಸಂಬಂಧ ಹೋಗಿ ಮದುವೆ ಸಂಬಂಧದವರೆಗ ಹೇಗಾಯಿತು ಅನ್ನುವಂಥದ್ದನ್ನೆಲ್ಲ ಮಾತಾಡಿಕೊಂಡು, ಒಬ್ರನ್ನೊಬ್ಬರು ಅಭಿಪ್ರಾಯ ಶೇರ್ ಮಾಡಿಕೊಂಡು, ಸಲಹೆಯನ್ನು ಕೊಟ್ಕೊಂಡು, ಹೇಗೆ ಆವತ್ತಿನ ದಿನ ಹೋಯಿತು, ಹೇಗೆ 2-3 ಅವರ್ ಕಳೆದ್ವಿ ಅನ್ನೋದು ನಿಜವಾಗ್ಲೂ ಇವತ್ತು ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನಿಸುತ್ತೆ. ಅಷ್ಟೇ ಎಮೋಷ್ನಲ್ ಕೂಡ ಆಗಿತ್ತು. ಬೆಂಗಳೂರಲ್ಲಿ ಯಾವ ಸಂಬಂಧಿಕರು ಇಲ್ಲದೇ ಇದ್ರೂ ಎಷ್ಟೋ ಜನ ಮದುವೆ ಮಾಡಿಕೊಂಡು ಜವಾಬ್ದಾರಿ ಹೊತ್ಕೊಂಡು ಸಂಸಾರ ನಿಭಾಯಿಸ್ತಿರ್ತಾರೆ. ಸೊ ಅಂಥವ್ರಿಗೆ ಏನಾದರೂ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ನೆನಪಾಗೋದೇ ಫ್ರೆಂಡ್ಸ್ ಅಂತ ಅನ್ಕೋಬೋದು. ಓಕೆ, ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅದು ಕಮ್ಮಿನೇ. ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಚಿನ್ನಮ್ಮ ಸ್ಪೆಕ್ಸ್ ತೆಗೆದು ಬೇರೆ ನೋಡ್ತಾ ಇದೀಯಾ? ಓಯ್ ಬೆಂಗೆ ಆಯ್ತು ಬಿಡು, ನಿನ್ ಖುಷಿಗೂ ನಾನು ಹೋಗ್ಬೇಕಾ? ಆಯ್ತಮ್ಮ. ನಾವು ಇವತ್ತು ನೈಟ್ ಡಿನ್ನರ್ಗೆ ಬಿರಿಯಾನಿ, ಇದೇನು ಚಿಕನ್ ಗ್ರೇವಿ, ಇದು ಚಪಾತಿ, ಅದು ಬಂದೆ ಪೆಪ್ಪರ್ ಚಿಕನ್. ಇದು ಪೆಪ್ಪರ್ ಚಿಕನ್ ಆರ್ಡ್ರ್ ಮಾಡಿದ್ದೀವಿ. ಆಲ್ರೆಡಿ ಕಬಾಬು, ಪೆಪ್ಪರ್ ಚಿಕನ್ ಎಲ್ಲ ಖಾಲಿ ಆಗಿದೆ. ಸೊ ಈಗ ನನ್ನ ಮಗಳಿಗೆ ಊಟ ಹಾಕೊಂತ ಇದ್ದಾರೆ. ಚಿನ್ನಮ್ಮ ಸುತ್ತ ಅಲ್ಲೇ ಕುತ್ಕೊಂಡು ಊಟ ಎಲ್ಲ ಮುಗೀತು. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಬೆಂಕಿ ಹಾಕಿರೋದು ವೇಸ್ಟ್ ಆಗುತ್ತೆ ಮಧ್ಯ ಎದ್ದೋದ್ರೆ. ಸೊ ಅದೊಂದು ಸ್ವಲ್ಪ ಕೆಳಗಡೆ ಇಳಿಯೋವರೆಗೂ ಇದ್ದು ಆಮೇಲೆ ಮಲ್ಕೋಬೇಕು. ನನ್ನ ಮಗಳು ಮಲಗಿಲ್ಲ, ಎಲ್ಲರೂ ಮಲಗಿಸ್ಬಿಟ್ಟು ಜಾಯ್ನ್ ಆಗ್ತೀವಿ ಅಂತ ಮಲಗಿಸೋದ್ರಲ್ಲಿದ್ದಾರೆ. ಬಟ್ ಇವಳು ಮಲಗಿದ್ರು ಮುಂಚೆನೇ ಒಂದು 8 ಗಂಟೆ ಅನಿಸುತ್ತೆ ಮಲ್ಕೊಂಬಿಟ್ಟಿದ್ರು. ಬಟ್ ಹುಡುಗರು ಆಮೇಲೆ ಒಂದು 9 ಗಂಟೆ ಅನ್ನೋಂಗೆ ಎಬ್ಬಿಸ್ಬಿಟ್ರು. ಈಗ ಮಲ್ಕೊ ಅಂತಂದರೆ ಮಲ್ಕೊತಾ ಇಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಮಗಳನ್ನ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಬೆಟ್ಟಕ್ಕೆ ಇದು ನೈಟ್ ವ್ಯೂ. ಈ ಥರ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರೋದ್ರಿಂದ, ಅಂದರೆ ಮನೆಗಳು, ಹೋಟೆಲ್ಸ್, ರೋಡ್ಗಳದ್ದು ಲೈಟಿಂಗ್ಸ್ ಆನ್ ಆಗಿರೋದ್ರಿಂದ ಈ ಥರ ಕಾಣಿಸುತ್ತೆ. ಸೊ ಬೆಳಗ್ಗೆ ನೋಡಿದ್ದೀರಾ ವ್ಯೂ ಯಾವ ಥರ ಇದೆ ಅಂತ. ಯಾವ ಥರ ಇದೆ ಅಂತ. ಸೊ ಇದು ನೈಟ್ ವ್ಯೂ. ಇಲ್ಲಿ ಫೈರ್ ಕ್ಯಾಂಪ್ ನಡೀತಾ ಇದೆ.
ಸಫಾರಿ ಬೇಡ, ಇಲ್ಲ ಬೇರೆ ಏನಾದ್ರು ಪ್ಲಾನ್ ಮಾಡಿ ಅಷ್ಟೇ. ಇಲ್ಲಾಂದ್ರೆ ಇನ್ನೊಂದು ಬೆಸ್ಟ್ ಮೈಸೂರಿಗೆ ಹೋಗೋಣ. ಸಫಾರಿ ಸಿಕ್ತಿಲ್ಲ, ಇನ್ನೂ ಸಫಾರಿ ಸಿಗೋದು ನನ್ನ ಡೌಟು. ಯೂಟ್ಯೂಬ್ ಚಾನಲ್ ಹಾಂ ಯೂಟ್ಯೂಬ್ ಚಾನಲ್. ಓಕೆ, ಬೆಳಗ್ಗೆಯಿಂದ ಇವತ್ತು ಓಡಾಡಿ ಸಾಕಾಯಿತು, ತುಂಬ ಚಳಿ. ಊಟ ಎಲ್ಲ ಆಯಿತು. ಇವಾಗ ಫೈರ್ ಕ್ಯಾಂಪ್ ನಡೀತಾ ಇದೆ, ನಾವು ಜಾಯ್ನ್ ಆಗಬೇಕು. ಅದಕ್ಕೂ ಮುಂಚೆ ಇನ್ನೇನು ಇವತ್ತಿನ ವಿಡಿಯೋ ಫೈರ್ ಕ್ಯಾಂಪ್ ಬಿಟ್ಟರೆ ನೆಕ್ಸ್ಟ್ ಏನೂ ಇಲ್ಲ ಅಲ್ಲ, ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ. ಗುಡ್ ನೈಟ್.